ಬದಲಾಗಿ ಮಗ ಮಹೇಶ್ವರ ಬಂದನೆನ್ನುತ್ತಾರೆ. ಎದ್ದೇಳು ಕಂದ. ತಾಯ, ನಿನ್ನ ಆಶೀರ್ವಾದವನ್ನು ಪಡೆದು ರಾಜಾಸ್ಥಾನದಲ್ಲಿ ವೀರ ಯೋಧರೊಂದಿಗೆ ಯುದ್ಧ ವಿದ್ಯೆಗಳನ್ನು ಅಭ್ಯಾಸ ಮಾಡುತ್ತಿದ್ದೆ ತಾಯಿ. ಕರದಯ ತಾಯಿ. ಹೌದು ಕರದಯ ಅಮ್ಮ. ಹೌದು ಮಗನೇ. ನಿನ್ನ ಕರುಳಿನ ಕರ ನನ್ನ ಕರ್ಣಗಳಿಗೆ ಅಪ್ಪಳಿಸಿದ್ದಮ್ಮ. ಅಲ್ಲಿಂದ ಓಡಾಡಿಕೊಂಡು ರಾಜಚಾವಡಿಯನ್ನು ಸೇರಿದೆ. ಏನಮ್ಮ ನಿನ್ನನ್ನು ನೋಡುವಾಗ ಆಶ್ಚರ್ಯವೇ ಆಗುತ್ತಿದೆ. ಯಾವತ್ತು ನಾನು ಬರುವತ್ತಾಗಲಾಗೆ ನನ್ನನ್ನು ಎತ್ತಿ ಮುದ್ದಾಡಿಸುತ್ತಿದ್ದಂತಹ ಅವೇ ಏನಮ್ಮ ಉನ್ನತಿಯಲ್ಲಿ ಶೋಭಿಸಬೇಕಾದಂತಹ ಸಿಂಧೂರ ಮಾಸಿ ಹೋಗಿದೆ. ಪುಡಿ ಪುಡಿಯಾಗಿ ನಲಸ್ಕರಿವೆ. ವಸ್ತ್ರಾಭರಣಗಳನ್ನು ವಸ್ತ್ರ ಕೇಶರಾಶಿಯನ್ನು ಬಿತ್ತಿ ಹಾಕಿದ್ಯಮ್ಮ. ಏನಮ್ಮ ಕಷ್ಟವಂತು ಮಗನೇ. ಹೌದು ಕಣ್ಣ. ಹೆಸರನ್ನು ಕೇಳಿದ್ರೆ ಈ ಕಡೆ ತಲೆ ಹಾಕಿ ಮಲಗುವುದೆಲ್ಲ ಹೆಚ್ಚಿನವರು. ಹೌದು ಹಾಗಿರುವಾಗ ನಿನ್ನ ಪಾಲಿಗೆ ಕಷ್ಟ ಒದಗಿಸಿದ್ರೆ ಯಾರಮ್ಮಂತಹ ಸಾಮರ್ಥ್ಯ ಇರಬಹುದು. ಇದ್ರೆ ನಮ್ಮ ಕುಲವೈರಿಯಾಗಿರುವಂತಹ ಆ ಹರಿಯಿಂದ ಕಷ್ಟ ಬಂತೆ ಇಲ್ಲ. ಸೃಷ್ಟಿಕರ್ತನಾದಂತಹ ಬ್ರಹ್ಮ ಅವನಿಂದ ಕಷ್ಟ ಬಂತೆ ಇಲ್ಲ. ನಮ್ಮ ಕುಲದೇವನಾದಂತಹ ಶಂಕರ ಅವನಿಂದ ಕಷ್ಟ ಬಂತೆ ಇಲ್ಲ. ಹಾಗೆಂದ್ರೆ ದುರಧೀರನಾದಂತಹ ಮಗ ಮಹಿಷನಾನಿರುವಾಗ ಯಾಕಮ್ಮ ಚಿಂತೆ ನನ್ನಲ್ಲಿ ಹೇಳುತ್ತಾಯೇ? ಏನು ಮುದ್ದು ಕಂದ ಕಂದ ಬೀಳಲೇನಯ್ಯೋ ಮುದ್ದು ಕಂದ ಕಂದ ಏನಿಂದು ಬೇಡಲಿ ಮಗನಿನ ಮಗನಿಗಿರುವಂತಹ ಪರಿಭವ ಏನಾಯಿತು ತಾಯೇ? ನಿನ್ನ ತಂದೆಯವರು ನಾಲ್ಕು ಲೋಕವನ್ನು ತನ್ನ ಅಂಕಿತಕ್ಕೆ ತೆಗೆದುಕೊಳ್ಳಬೇಕಿರುವಂತಹ ಸಲುವಾಗಿ ಸೈನ್ಯವನ್ನು ಕೂಡಿಕೊಂಡು ಯುದ್ಧಕ್ಕೆ ಹೋದಂತಹ ವಿಚಾರ ಗೊತ್ತಿದೆಯಿಲ್ಲ ಮಗನೇ? ಹೌದು ತಾಯೇ. ಬಂದಂತಹ ಸುಮನಸರೆಲ್ಲರನ್ನೂ ಕೂಡ ಹಿಮ್ಮೆಟ್ಟಿಸಿದರಂತೆ. ದೇವತೆಗಳನ್ನು ಓಡಿಸಿದ್ರೆ ಹೌದು. ಮುಂದೇನಾಯ್ತಮ್ಮ? ಮರಿದಾದಂತಹ ಸಿಂಹವಿಷ್ಠಾನವನ್ನ ಏರಿದರಂತೆ ಮಗನೇ. ನನ್ನ ಅಪ್ಪ ಸ್ವರ್ಗದ ಪೀಠವನ್ನು ಅಲಂಕರಿಸಿದ್ರೆ ಸಂತೋಷದ ವಿಚಾರವನ್ನು ನಗುತ್ತಾ ಹೇಳಬೇಕಮ್ಮ. ನೀನು ಯಾಕಮ್ಮ ಅಳುತ್ತಾ ಇದ್ದಿ? ಇಲ್ಲ, ಯಾಕಮ್ಮ? ಸಂತಸವನ್ನು ಅನುಭವಿಸುವಂತಹ ಭಾಗ್ಯದಿಂದಲೇ ವಂಚಿತರಾದವರು ಮಗನೇ. ಹೇಗೆ ತಾಯಿ? ಸೋತಂತಹ ಸುಮನಸರೆಲ್ಲರೂ ಕೂಡ ಒಟ್ಟಾಗಿ ಏನಮ್ಮ ನಿನ್ನ ತಂದೆಯನ್ನ ಮೋಸದಿಂದ ಕೊಲ್ಲಿಸಿದರು ಮಗನೇ.
ಖಂಡಿಸಿ ಮಡಿದಾಗಿ ಉಳಿದ ಏನನ್ನಾಡುತ್ತಿರುವೆ ತಾಯೇ? ನೀನಾಡುವಂತಹ ಮಾತುಗಳು ನಮಗೆ ನಂಬುವುದಕ್ಕೆ ಸಾಧ್ಯವಿಲ್ಲ. ಸತ್ಯ ಕಂದೆ. ಯಾವತ್ತು ಎತ್ತಿ ಮುದ್ದಾಡಿಸುತ್ತಿದ್ದಂತಹ ನನ್ನ ತಂದೆ ಇವತ್ತು ಇಲ್ವೇ ಅಮ್ಮ? ಇಲ್ಲ ಕಂದ. ನಾವು ಅನಾಥರೇ. ಹೌದು ಮಗನೇ. ನನಗೆ ತಂದೆ ಇಲ್ವೇ? ಇಲ್ಲ ಕಂದ. ಸ್ವರ್ಗವನ್ನು ಪಡೆಯುವುದಕ್ಕೆ ಹೋದ ತಂದ ಸ್ವರ್ಗವೇ ಸೇರಿದ್ರೆ ಹಾಗೆ ನಾವು ಅನಾಥರಾಗಿದ್ದೇವೆ. ನಮಗೆ ಹೇಳುವುದಕ್ಕೆ ಕೇಳುವುದಕ್ಕೆ ಯಾರಿಲ್ವೇ ಅಮ್ಮ? ಯಾರು ಉಳಿದಿಲ್ಲ ಕಂದ. ಅಮ್ಮ! ನನ್ನ ತಂದೆಯನ್ನು ಕೊಂದವ ಯಾರು ತಾಯ? ಯಕ್ಷ! ಯಾರಮ್ಮ? ನಿನ್ನ ತಂದೆಯನ್ನು ಕೊಂದದ್ದು ಯಕ್ಷ. ಯಕ್ಷನೇ! ಯಕ್ಷನೇ! ನನಗೆ ಲಕ್ಷ್ಯವೇ ಅಲ್ಲ ತಾಯಿ. ತಂದೆಯನ್ನು ಕೊಂದಂತಹ ಸೇಡಿನ ಮೂಲಕ ತೀರಿಸಿಕೊಳ್ಳಬೇಕು. ಅಮ್ಮ, ಏನು? ದುರಧೀರ ಅಂತ ಮಗ ಬಗೀಶ ನನ್ನ ತಂದೆಗಾದಂತಹ ಅನ್ಯಾಯವನ್ನು ನಾನು ತೀರಿಸದೆ ಹೋದ್ರೆ ಮಗನಾಗಿದ್ದು ಏನಮ್ಮ? ಹೌದು. ಹಾಗಿರುವಾಗ ನೀನು ಚಿಂತೆ ಮಾಡಬೇಕಾದ ಅಗತ್ಯವಿಲ್ಲ. ಇಲ್ಲಿ ಬಾ, ಇಲ್ಲಿ ಬಾ ತಾಯಿ. ಇಲ್ಲಿ ಬಾ. ನನ್ನ ತಂದೆಯನ್ನು ಕೊಂದಂತಹ ದೇವತೆ ಮಗನೇ ಇಲ್ಲಿ ಬಾ. ಇಲ್ಲಿ ಬಾ. ಇಲ್ಲ ಮಂಗಳ ಮಂಗಳ ಯಾರು? ನೀನು ಮಾಡುದ? ಇಲ್ಲಿ ಬಾ. ಏನಮ್ಮ? ನಿನ್ನ ವೀರಾವೇಶದ ನುಡಿಯನ್ನ ಕಂಡಂತಹ ಕಾಲದಲ್ಲಿ ನೋಡು, ನೀನು ಹಿಂತಿರುಗಿ ಕರೆದ ಅದು ಯಾಕೆ ನನಗೆ ಕದ್ದದ್ದು? ಒಂದು ಅಪಶಕುನ. ಅಪಶಕುನ ನೀನು ಹೋಗುವಾಗಾಗಿದೆ ಇಲ್ಲಿ. ಹೌದಾ? ಹೋಗಿ ನಮ್ಮವರನ್ನ ಕೊಲ್ಲುವುದಕ್ಕೆ ಮುಂದಾಗ್ತಾ ಇದ್ದೀನಿ. ನೀನು ಮಗನನ್ನು ಪಾಪಿ ಅಂತ ಕರೆಯುವುದು. ಮತ್ತೆ ಅಂತ ಕೆಲಸ ಮಾಡಿ ಏನು ಅವರಿಗೆ ನೀನು ಹಿಂಸೆಯನ್ನು ಕೊಡ್ತಾ ಇದ್ದೆ? ಅವರು ಯಾರು ಗೊತ್ತಾ ನಿನಗೆ? ಅಮ್ಮ, ಯಾರು? ಯಾರಮ್ಮ ಅವರು? ಅವರು ನಮ್ಮವರು. ನಮ್ಮವರ ಮತ್ತೆ ಸಿಟ್ಟಿನಿಂದ ಯಾರು ಅಂತ ನನಗೆ ಗೊತ್ತಾಗುದು. ನಿನ್ನ ಸಿಟ್ಟನ್ನು ನೀನು ಸ್ವಲ್ಪ ಶಾಂತ ಮಾಡಿಕೊಳ್ಬೇಕು. ಹೌದಮ್ಮ. ನಿನ್ನ ಮಾತು ಕೇಳುವಾಗ ಸಂತೋಷ ಆಯ್ತು. ಹೌದಾ? ಮಾಲಿನಿ ವನದಿ ಭರೋಸವನಾತು ನುಡಿದಳು ಅನಿಮಿಷ ಗೆಲ್ಲಬಹುದು ಸುಮದಿ ನಿನಗೆ ಘನವನವು ವನಜನಾಭನು ಬರುವೆ ಕೃತಜ್ಞದಿ ವನಜನಾಭನು ಬರುವ ಕೃತಜ್ಞದಿ ಅನವರತ ಸುಮನಸರ ಪಕ್ಷದಿ ಅನವರತ ಸುಮನಸರ ಪಕ್ಷದಿ ನಿನಗೆ ಬೇಡುವೆನುವುದು ವಿಧಿಯಲ್ಲಿ ಪಡೆದು ಹೊರಗಿಳನು ಮಗನೇ ದನಯನಾಡಿದ ನುಡಿಗೆ ಮನದಿ ಹರುಷವನಾಟು ನುಡಿದಳು ಒಬ್ಬರನ್ನು ಬಿಡಲಿಲ್ಲ. ಮಗನೇ, ತಾಯೇ, ನೀ ಮಾಡಬೇಕಾದಂತಹ ಸತ್ಕರ್ತವ್ಯವ ಏನು ಎನ್ನುವ ಹಾಗೆ ನಾನು ಆಡ್ತೇನೆ ಕಂದ. ನಿನ್ನ ಮಾತುಗಳ ಮುಖೇನವಾಗಿ ನನ್ನನ್ನು ಸಂತೋಷಪಡಿಸಿದವನು ನೀನು. ನಿನ್ನ ವೀರಾವೇಶದ ನುಡಿಯನ್ನ ಆಲಿಸುವಂತಹ ಈ ಸಮಯದಲ್ಲಿ
ಮನಸ್ಸಿನಲ್ಲಿ ಆತ್ಮಾನಂದವೇ ನನಗಾಗುತ್ತಾ ಉಂಟು. ನಿನಗೆ ಸಂತೋಷ ಆಯ್ತು ಅಂತಾದ್ರೆ ಇನ್ನು ನನಗೆ ಏನು ಆಗ್ಬೇಕಮ್ಮ? ಆದರೆ ಒಂದು ವಿಚಾರವನ್ನ ಸರಿಯಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಯಾವುದು ತಾಯಿ? ಕಾಲಿಡುವುದಕ್ಕಿಂತ ಮೊದಲಾಗಿ ಕಣ್ಣಿಟ್ಟು ವ್ಯವಹರಿಸಬೇಕು ಎನ್ನುವಂತಾಹಿತ ನೋಡಿ. ಯಾವುದಕ್ಕಾಗಿ ತಾಯಿ? ನಮಗೆ ಹೇಗಾದರೂ ವಂಚಿಸಬೇಕು ಎನ್ನುವ ಹಾಗೆ ಹಪ್ಪಿಸುತ್ತಾ ಇದ್ದಾರೆ ಸುರರು. ಅವರ ಕಪಟ ಕೃತ್ಯಗಳಿಗೆ ನಾವು ಯಾವ ಕಾರಣಕ್ಕೂ ಬಲಿಯಾಗಕೂಡದು, ಇನ್ನು ಆಗಬಾರದು ನಾವು. ಬಿಡುವುದಿಲ್ಲ. ನೀನ್ ಇಷ್ಟು ಬಿಡುವುದಿಲ್ಲ. ನೀ ಇಷ್ಟು ಮಾಡಿದೆ ಅಂತ ಹೇಳಿ ಆದ್ರೆ ನೀನು ನನ್ನ ಮಗ. ನಿನ್ನ ಮಗ ಅಲ್ಲದಿದ್ರೆ ನಾನು ಇಷ್ಟು ಮಾಡ್ಲೇಬೇಕಲ್ವ ಮಗನೇ? ಆದರೂ ಕೂಡ ಈ ಕಾಲಕ್ಕೆ ನಿನ್ನನ್ನು ತಡೆಯುವರೆ ಕಾರಣವೇನು? ದೇಹ ಬಲ ಹೊಂದಿದ್ರೆ ಸಾಕಾಗುವುದಿಲ್ಲ, ದೇವಬಲ ಎನ್ನುವುದು ಬೇಕಾಗುತ್ತದೆ. ಅದಕ್ಕೆ ಏನು ಮಾಡಬೇಕು? ಕಾರಣಕ್ಕೆ ಬೇಕಾಗಿ ಈ ಕೂಡಲೇ ಕಾರಣವನ್ನು ಹೋಗಿ ಸೇರಿಕೊಳ್ಳಬೇಕು. ಕಾಂತಾರಕ್ಕೆ ಹೋಗ್ಬೇಕು. ಕಾಂತಾರಕ್ಕೆ ನೀನು ಮೊದಲು ಹೋಗ್ಬೇಕು. ಯಾಕಮ್ಮ? ಕಠಿಣವಾದಂತಹ ತಪಸ್ಸನ್ನು ಆಚರಿಸಬೇಕು. ತಪಸ್ಸು ಮಾಡಬೇಕು. ಹೌದು. ಎಷ್ಟು ಕಾಲ ಅಂತಮ್ಮ? ಆ ಬ್ರಹ್ಮ ಒಲಿಯುವವರೆಗೆ ನೀವು ತಪಸ್ಸು ಮಾಡಬೇಕು. ಅದುವರೆಗೆ ಕಠಿಣವಾದ ತಪಸ್ಸು. ದೇಹವನ್ನು ದಂಡಿಸಿಕೊಳ್ಬೇಕು, ಅನ್ನ ಆಹಾರಗಳನ್ನು ತೆಗೆಸಬೇಕು. ಅಮ್ಮ, ಏನು ಒಂದು ಹೊತ್ತು ತಪ್ಪಿದ್ರೆ ಆಗುದಿಲ್ಲ. ನೀಯಲ್ಲಿ ಬಂದ ಕೂಡಲೇ ಹುಡುಕ್ತಾ ಇರ್ತೀನಿ, ನೋಡಿದ್ದೇನೆ ನಾನು. ಹಾಗಿರುವಾಗ ನೀನು ಮೊದಲು ಅದನ್ನು ನಿಲ್ಲಿಸಬೇಕು. ಹೌದಾ? ನೀನು ಹೇಳಿದ ಮೇಲೆ ಅಲ್ಲ ಅಂತ ಹೇಳುವುದಕ್ಕೆ ಉಂಟಮ್ಮ. ಆದೀತು. ಆ ಬ್ರಹ್ಮದೇವ ಒಲಿದಂತಹ ಸಮಯದಲ್ಲಿ ಬೇಕಾದಂತಹ ವರಗಳನ್ನ ಅವನಿಂದಲೇ ಕೇಳಿ ಪಡೆದುಕೊಂಡು ಬರಬೇಕು. ಕಂದ, ಕಾರಣವನ್ನು ಹೋಗಿ ಸೇರಿಕೊಳ್ಳುವಂತಹ ಕಾಲದಲ್ಲಿ ನಿನ್ನ ಈ ಕಾಯವನ್ನು ರಕ್ಷಿಸಿಕೊಳ್ಳುವರೇ ಒಂದು ಕಠಾರಿ ಅವಶ್ಯಕತೆ ಇದೆ. ಹೌದೇ? ಅದನ್ನ ಈ ಮಾತೆ ಕೊಡ್ತೇನೆ ಮಗನೇ. ಕೇವಲ ಕಠಾರಿ ಒಂದು ನನಗೆ ಶ್ರೀರಕ್ಷೆಯಲ್ಲ, ಮತ್ತೆ ಪ್ರಪಂಚದಲ್ಲಿ ನನ್ನದಾದಂತಹ ಆಶೆಯನ್ನು ನೆರವೇರಿಸುವುದಕ್ಕೆ ಮೊತ್ತ ಮೊದಲಾಗಿ ನನಗೆ ಬೇಕಾಗಿರು ನಿನ್ನೊಂದು ಆಶೀರ್ವಾದ. ನನ್ನ ಆಶೀರ್ವಾದ ಸದಾಕಾಲ ನಿನ್ನ ಬೆನ್ನ ಹಿಂದೆ ನೆರಳಿನ ಹಾಗೆ ಹಿಂಬಾಲಿಸಿಕೊಂಡು ಬರ್ತಾ ಇರ್ತದೆ. ಆದರೂ ಕೂಡ ಏನು ಇದು ನನ್ನ ಕರ್ತವ್ಯ ಮಗನೇ. ಇದು ನಿನ್ನ ತಂದೆಯ ಪಟ್ಟದ ಕತ್ತಿ. ಅಪ್ಪ ಹೋಗುವಾಗ ತಗೊಂಡೋಗಿ ನಿನಗೆ ಬೇಕಾಗಿ ಬಿಟ್ಟು ಹೋಗಿದ್ದಾರೆ. ಹೌದಾ? ಇದನ್ನ ನಿನಗೆ ಕೊಡಬೇಕಾದಂತಹ ಸತ್ಕರ್ತವ್ಯ ನನಗಿರುವ ಕಾರಣದಿಂದಲಾಗಿ ತೆಗೆದುಕೋ ಮಗನೇ. ಶುಭವಾಗಲಿ ಕಂದ. ಹೋಗಿ ಬಾ ಕುಮಾರ. ಮೋದಿಗೆ ಮಣಿದು ವಿಖ್ಯಾತ ಮಹಿಳೆಯರು ವಿಧಾನದ ಅಪರಿವಿತ ಜಡ ಕರುಣಿತು ಪುಷ್ಪರ ಮುಕುತಲಿ ಬಳಿಕ ನೇರವಾಗಿ ಗುಂಡಾರಣ್ಯವನ್ನು ಸೇರಿದೆ. ಇಂದು ಶುಚಿರ್ಭೂತನಾಗಿ ಅದರನ್ನು ಏಕೋಚಿತ್ತದಿಂದ ಬಲಿಸಿದೆ. ಒಲಿದಂತಹ ವಿಧಾತ ಮರಣವೇ ಇಲ್ಲ ಅಂತಹವರನ್ನು ಕೇಳಿದಾಗ ಒಂದು ಮಾತು ಹೇಳಿದ, ಅಯ್ಯೋ ನಿಜೆಯಿಂದ ಹೊರತು ಅನ್ಯರಿಂದ ನಿನಗೆ ಮರಣವಿಲ್ಲ. ಅಮರತ್ವ ಎಂಬುದು ನನ್ನ ಪಾಲಾಗಿದೆ. 14 ಲೋಕದಲ್ಲಿ ಮಗ ಮಹಿಷ ಇಂದು ತಾಯಿಗೆ ತೋರಿಸಿಕೊಡಬೇಕೆಂಬ ಉದ್ದೇಶದಿಂದ ಮುಂದುವರಿದೆ. ಮೊದಲು ತಾಯಿಯಲ್ಲಿ ಈ ವಿಚಾರವನ್ನು ತಿಳಿಸಿದಾಗ ಗುರು ಹಿರಿಯರನ್ನು ಬರಮಾಡಿಸಿ ಒಂದು ಪಟ್ಟಾಭಿಷೇಕ ಮಾಡಿದ್ದು. ಪಟ್ಟ ಸಿಕ್ಕಿದ್ದು. ನಮ್ಮ ಆಳ್ವಿಕೆ ಎಲ್ಲರೂ ಶುಭರಾಗಿದ್ದಾರೆ. ಆಗಿರುವಾಗ ಈ ಹಿಂದೆ ಈ ಶೋಡಿತಳಿದ್ದವರಂತೆ ಶಂಕದುರ್ಗಾದಿಗಳು ನನ್ನನ್ನು ಭೇಟಿ ಮಾಡಿದ್ರು. ಹೇಳಿದಂತ ವಿಷಯ ಒಂದೇ, ನನ್ನ ತಂದೆಯಾದಂತಹ ನ್ಯಾಯ ಅವರಿಗೂ ಸೇರಿದೆ. ನಮ್ಮಿಬ್ಬರ ಸೇಡನ್ನು ಏಕಕಾಲದಲ್ಲಿ ತೀರಿಸಿಕೊಳ್ಳಬೇಕೆಂಬಂತಹ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಆಜ್ಞೆಯನ್ನು ಮಾಡಿದ್ದೇನೆ.
ಲೋಕಕ್ಕೆ ದೈತ್ಯರು ಧಾಳಿ ಮಹಿಷಾಸುರ ಜೊತೆಯಲ್ಲಿ ಅಂಗವಿಕಲರು ಶಬ್ದದುರ್ಗಾದ್ಯರು ಒಳ್ಳೆಯದು ಅನಿವಾರ್ಯವಾದ ಹೋರಾಟ ದೇವಸೇನೆ ಸಿದ್ಧವಾಗಲಿ ಮುಂದುವರಿಯಲಿ. Thank you.
ನೀನೇನು ನಾನೇ ಸುರಪ್ಪ ಬಂದಾಗಲೇ ಅರ್ಥೈಸಿಕೊಂಡಿದ್ದೇನೆ. ಒಳ್ಳೆಯದು. ಐರಾವತವನ್ನು ಏರಿ ವಜ್ರಾಯುಧವನ್ನು ಜಲಪಿಸಿಕೊಳ್ಳುತ್ತಾ ದಾನವ ಸೇನೆಯನ್ನು ಎದುರಿಸುತ್ತಾ ಬಂದೆಯಾ? ನನ್ನದು ಬಿಡಿಯಾಗ ನೋಡಿದೀಯಾ? ಏಯ್! ಮತ್ತೆ ನೀನು ಅಲ್ಲ, ಮಾತಾಡ್ಬೇಡ. ಮಾತಾಡಿಸಬೇಡ. ಯಾಕೆ? ಯಾಕೆ? ನಿನ್ನ ಮೇಲೆ ಅಷ್ಟು ಸಿಟ್ಟು ಉಂಟು ನನಗೆ. ಹೌದು, ಬೇಡ, ನಾನು ಹೇಳ್ತೇನೆ. ಹಿಂದೆ ಮಾಡಿದ ಸಕಲ ಪಾತಕ ಎಂದು ಹೋಗುವುದು ನಮ್ಮ ಚಿಂತೆ. ಹೌದಾ? ಅದನ್ನು ಬಿಟ್ಟು ಇಲ್ಲದೆ ಯಾಕೆ ಹಾರಾಡ್ತಿಲ್ಲ ಮಗು? ನಾವು ಬರುವುದು ಹಾಗೆ ಹೇಗೆ? ಸೇಡನ್ನು ಸೇಡಿನ ಮೂಲಕ ತೀರಿಸಿಕೊಳ್ಳುವಂತ ಉದ್ದೇಶದಿಂದ ಬಂದಿದ್ದೇವೆ. ಸೇಡು ಗೊತ್ತಾಗಿಲ್ಲ? ನಿನಗೆ ನನ್ನಲ್ಲಿ ನನ್ನ ತಮ್ಮಯಾದಂತಹ ವಿದ್ಯುನ್ಮಾಲಿ ಓದಿತ. ಅವನನ್ನು ಮೋಸದಿಂದ ಕೊಂದಂತಹದವ ನೀನು. ವಿದ್ಯುನ್ಮಾಲಿಯ ಸುಕುಮಾರ ಮಹಿಷಾಸುರ. ಆಗಿರುವಾಗ ನಿನ್ನಲ್ಲಿ ಒಂದು ಮಾತು ಹೇಳ್ತೇನೆ. ಒಂದಲ್ಲ ಎರಡು ಹೇಳು. ತಂದೆಯನ್ನು ಕೊಂದದ್ದು ಅಪರಾಧವಾಯಿತು, ಮಾಡಿದ್ದು ಸಕಲವೂ ಅಪರಾಧವಾಯಿತು. ಸಾಲಕ್ಕೆ ಕಾಲಿಗೆ ಎಮಗಿದೆ ಅಂತಾನೆ ಬದುಕುವುದಕ್ಕೆ ಬಿಡ್ತೇನೆ. ಈಗ ಕಾಲಿಗೆ ಇದರ ಮನೆಯಲ್ಲಿ ಬಿಡ್ತಿ. ಹೌದಲ್ವ? ಅದೇ ಸಮಸ್ಯೆ. ಏನು? ಸಾಯಿಗೆ ಗೊತ್ತಿರಲ್ಲ. ನೀನು ಸಾಯುವುದಿಲ್ಲ ಅಂತ ನನಗೆ ಗೊತ್ತುಂಟು. ಅದು ಒಳ್ಳೆಯದು. ಆದ್ರೆ ಈ ಪೀಠದಿಂದ ಓಡಿಸುವಂತಹ ಸಾಮರ್ಥ್ಯ ನನ್ನಲ್ಲಿದೆ. ಹೌದದು. ಆ ವಿಧಿಯಿಂದ ವರವಲವನ್ನು ಹೊಂದಿದವನಿದ್ದೇನೆ. ಸಾನುರಾಗದಿ ಬೇಳುವೆ ನಿನ್ನಲ್ಲಿ. ಏನು? ನಾಕವ ಎನಗೆ ನೀಡಿ ದಾಸರ ನೀನು ಕೇಳುವ ತಪ್ಪು ಅಂತ ಹೇಳುವುದಿಲ್ಲ. ತಪ್ಪಲ್ಲಾಗದು ಸರಿ ಅಂತ ಆಯ್ತು. ಅಲ್ಲ, ಅಪ್ಪನ ದಾರಿಯಲ್ಲವೇ? ಅಪ್ಪನ ದಾರಿಯಲ್ಲವೇ? ಅಪ್ಪನೂ ಹೋರಾಟಕ್ಕೆ ಬಂದ. ಕ್ಷಣಕಾಲ ಗೆದ್ದ ಎನ್ನುವಂತಹ ಭ್ರಮೆ ಒಳಗಾದ. ನಾವು ಏನು ಗೊತ್ತುಂಟ? ಏನು? ನಮ್ಮ ಪರಂಪರೆ ಬಿಟ್ಟು ಹೋಗುದಿಲ್ಲ. ಅದು ಮುಖ್ಯ. ನೀನು ಹೇಳಿದ್ದು ಒಳ್ಳೆಯದೇ. ನಿನ್ನ ಪರಂಪರೆ ನಿನಗೆ, ನನ್ನ ಪರಂಪರೆ ನನಗೆ. ಅದೇ ಅದು ಕೇಳು. ನನಗೆ ಕೊಡುವ ಹಕ್ಕಿಲ್ಲ. ಯಾಕೆ? ಏನು? ನನಗೆ ಅಪ್ಪ ಗೊತ್ತದ್ದಲ್ಲ. ಸ್ವಾರ್ಜಿತ ಶತಾಧಾರಗಳನ್ನು ಮೇಘವಂತ ಪರ್ವತದಲ್ಲಿ ಮಾಡುವ ಮೂಲಕವಾಗಿ ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ಬಿಡುವಂತಹ ನಾಯಕ. ಒಂದು ವೇಳೆ ಅವರು ಕೇಳಿದೆ, ಅವರು ಕೇಳಿದ್ರೆ ನಾ ಕೊಡ್ಬೇಕು. ಹಾಗೆಂದು ಪದವಿ ಶಾಶ್ವತ ಅಲ್ಲ. ಹೌದಾ? ಇದಕ್ಕೊಂದು ಅವಧಿ ಅಂತ ಉಂಟು. ಈ ವೈವಸ್ವತ ಮನ್ವಂತರದ ಈ ಕಾಲಘಟ್ಟದಲ್ಲಿ ಇಂದ್ರ ಪದವಿ ನನ್ನದು, ಪುರಂದರ ನಾನು. ಇದು ಹೋಗುವ ಹಾಗಿಲ್ಲ. ನೀವು ಹೇಳಿ ಯಾಕೆ ಮಾಡು ಹೇಳಿದ
ಸುಲಭ ಹಾ. ಕೊಡು ಹಾಗಿಲ್ಲ ಹಾ. ಕೊಡ್ತೇನೆ ಹಾ. ಕೊಡ್ತೇನೆ ಯಾವುದು ಅಚಲ ಯಾಕೆ? ಏನು ವಾಲ ಭಕ್ತಿಯಿಂದ ಬೆಳೆದದ್ದಲ್ಲು ಹಾ. ಶಕ್ತಿಯ ಮುಖೇನ ಖೇದ ಬರ್ತದೆ. ಹೋಗಿ. ನಮ್ಮ ಒಡೆಯನಿಗೆ ಮೂರುಳಾಕಾಧೀಶನಿಗೆ ಮಹಿಷಾಕನಿಗೆ ಶುಭವಾಗಲಿ. ಈಗ ಮಂಗಳಾಯ್ತು. ನಮ್ಮ ಆಶಯ ಸುರಪೀಠ ನಮ್ಮ ವಶವಾಗಿದೆ. ಇನ್ನು ಸ್ವಲ್ಪ ಬದಲಾವಣೆ ಆಗ್ಬೇಕು. ಲೋಕಮುಖದಲ್ಲಿ ಅರ್ಪಣ ತರ್ಪಣ ನಡೀತಿದ್ದದ್ದು ಯಾರಿಗೆ? ಇನ್ನು ಯಾರಿಗೆ? ಮಹಿಷಾಕನಿಗೆ. ಓಯ್! ಸಾಲದು ಸಾಲದು ಯಾರದು? ಸೂರ್ಯ ಅಲ್ಲ ಆ ಸುರಪ್ಪ ಇಷ್ಟುದ್ದ ಮಾತನಾಡಿದ ಈಗ ಓಡಿದ. ಆದ್ರೂ ನೋಡ್ತಾ ಇದ್ದಾರೆ ಹಿಂದೆ. ಓಡಿದವರ ವಿಷಯ ನಮಗೆ ಯಾಕೆ? ಯಾರದು? ಇಲ್ಲಿ ಚಂದ್ರ. ಓಯ್! ಓಯ್! ಹೋಗಿ ಒಂದು ಅಪ್ಪಣೆ ಮಾಡಿ ನನ್ನ ಅನುಮತಿ ಮೀರದಾಗಿ. ಅಲ್ಲೇ ಕೂತ್ಕೋ, ಎದ್ರೆ ಜಾಗ್ರತೆ. ಅದು ಬೇಕಾದದ್ದು. ನಿನ್ನ ಒಂದು ಮಾತು ಕೋಟಿಗೆ ಸಮಾನಾಗಬೇಕು. ಸೂರ್ಯಚಂದ್ರರು ನಮ್ಮ ಮಾತಿಗೆ ಶರಣಾಗಿದ್ದಾರೆ. ಹಾಗಿರುವಾಗ ನಮ್ಮ ಆಶೆ ನೆರವೇರಿದೆ. ಹೋರಾಟದ ಪರಿಣಾಮ ದೇಹಕ್ಕೆ ಆಯಾಸ. ಸ್ವಲ್ಪ ವಿಶ್ರಾಂತಿ ಬಂದು ಸೇರಿದಂತಹ ಕಲಾಭಿಮಾನಿಗಳಿಗೆ ವಂದಿಸುತ್ತ ಆಧರಣೀಯ